ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ನೈಲ್ ಹೆಡ್ಡಿಂಗ್ ಅನ್ನು ನೋಡಿ ನಿಮಗೆ ಆಶ್ಚರ್ಯ ಆಗಿರಬಹುದು. ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿಗೆ ಬೆಂಬಲ ಘೋಷಿಸೋದಾ? ಇದೇನಿದು ಆಶ್ಚರ್ಯ? ಉತ್ತರ ಧ್ರುವ ದಕ್ಷಿಣ ಧ್ರುವದಂತಿದ್ದಂತಹ ಇಬ್ಬರು ನಾಯಕರು ಈಗ ಬೆಂಬಲ ಘೋಷಿಸಿದ್ದು ಹೇಗೆ? ಹೀಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಮಿತ್ರರೇ, ಒಂದು ಚುನಾವಣೆಯ ಗೆಲುವು ಅಥವಾ ಸೋಲು ಮುಂದಿನ ರಾಜಕೀಯ ದಿಕ್ಕನ್ನೇ ಬದಲಾಯಿಸುತ್ತೆ. ಇದು ಈ ದೇಶದಲ್ಲಿ ಅನೇಕ ಬಾರಿ ಸಾಬೀತಾಗಿದೆ ಕೂಡ. ಉದಾಹರಣೆಗೆ ಹೇಳಬೇಕು ಅಂತಂದರೆ 2018ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತು. ಅದೇನು ಸಣ್ಣ ಪುಟ್ಟ ಗೆಲುವಲ್ಲ. ಈ ಒಂದು ಗೆಲುವು INDIA ಕೂಟದ ಸ್ಥಾಪನೆಗೆ ಕಾರಣ ಆಗ್ಬಿಡ್ತು. ಕಾಂಗ್ರೆಸ್ಗೆ ನಾವಿನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲಪ್ಪ, ಇಡೀ ದೇಶದ ರಾಜಕಾರಣದಲ್ಲಿ ನಮ್ಮದು ಮುಗಿದು ಹೋದ ಅಧ್ಯಾಯ ಅನ್ನುವ ರೀತಿಯಲ್ಲಿ ಅವರೇ ಅಂದುಕೊಳ್ತಾ ಇದ್ರು. ಕರ್ನಾಟಕದ ಒಂದು ಗೆಲುವು ಇಲ್ಲ ನಾವೊಂದು ಕೂಟವನ್ನು ರಚನೆ ಮಾಡಿಕೊಂಡು ನರೇಂದ್ರ ಮೋದಿಯನ್ನು ಬೇಕಾದರೂ ಸೋಲಿಸಬಹುದು ಅನ್ನುವಂಥ ಆತ್ಮವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷಕ್ಕೂ ಕೊಡ್ತು, ಇತರ ಮಿತ್ರ ಪಕ್ಷಗಳಿಗೂ ಕೂಡ ಆ ಆತ್ಮವಿಶ್ವಾಸ ಬಂತು. ಆದರೆ ಏನಾಯಿತು? 4 ತಿಂಗಳಿಗೆ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವವಾದಂತಹ ಜಯ ಸಾಧಿಸಿತು. ಕಾಂಗ್ರೆಸ್ ಮಕಾಡೆ ಮಲಗಿಬಿಡ್ತು. ಇದರ ಕಾರಣ INDIA ಕೂಟ ಮತ್ತೆ ಛಿದ್ರಗೊಳ್ತು. ಮಿತ್ರರೇ, ಅದಾಗ್ತಿದ್ದ ಹಾಗೆ ಕಾಂಗ್ರೆಸ್ಗೆ ಒಂದು ಮೊಮೆಂಟಮ್ ಸಿಕ್ಕಿದ್ದು ಲೋಕಸಭಾ ಚುನಾವಣೆಯಲ್ಲಿ. ವಿಪಕ್ಷಗಳಿಗೆ ಏನು ಅನಿಸೋದಕ್ಕೆ ಶುರುವಾಗಿತ್ತು? ಈಗೇನೋ ಹಿನ್ನಡೆ ಆಯಿತು, ನಾವು ಇನ್ನಷ್ಟು ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸಬಹುದು, ಮೋದಿ ಸೋಲಿಲ್ಲದ ಸರದಾರ ಅಲ್ಲ, ಹೀಗಂತ ಅನಿಸೋದಕ್ಕೆ ಶುರುವಾಯಿತು. ಆದರೆ ಬಿಜೆಪಿ ಹರಿಯಾಣವನ್ನು ಗೆದ್ದುಕೊಂಡು ನರೇಂದ್ರ ಮೋದಿ ಅವರ ಸಾಮರ್ಥ್ಯವನ್ನು ಮತ್ತೆ ಸಾಬೀತು ಮಾಡಿತು. ಮಿತ್ರರೇ, ಈಗ ಮಹಾರಾಷ್ಟ್ರದ ಗೆಲುವು ಇದೆಯಲ್ಲ, ಇದು ಟೋಟಲಿ ಡಿಫ್ರೆಂಟ್. ಇಲ್ಲಿ ನರೇಂದ್ರ ಮೋದಿ ಅವರ ಸ್ಟ್ರೆಂತ್ ಮಾತ್ರ ಜಾಸ್ತಿ ಆಗಿಲ್ಲ, ಬಿಜೆಪಿಯ ಸ್ಟ್ರೆಂತ್ ಮಾತ್ರ ಜಾಸ್ತಿ ಆಗಿಲ್ಲ, ಅಥವಾ ಇದು ಕೇವಲ RSS, ಬಿಜೆಪಿ, ಮೋದಿ ಇದೆಲ್ಲದಕ್ಕೂ ಮೀರಿದಂತಹ ಒಂದು ಗೆಲುವು. ಅದು ಯಾಕೆ ಕೇಳಿದ್ರೆ, ಮಹಾರಾಷ್ಟ್ರದ ಆ ಅಭೂತಪೂರ್ವ ಗೆಲುವಿಗೆ ಹಿಂದೂಗಳು ಒಗ್ಗಟ್ಟಾಗಿರೋದು ಕೂಡ ಪ್ರಮುಖ ಕಾರಣ. ಈ ಸಂದೇಶ ಇಡೀ ದೇಶಕ್ಕೆ ಹೋಗ್ತಾ ಇದೆ. ಭಟೇಂಗೆ ತೋ ಕಟೇಂಗೆ, ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ದಾರಲ್ಲ. ಜೊತೆಗೆ ನರೇಂದ್ರ ಮೋದಿ ಅವರ ಏಕ್ ಹೈ ತೋ ಸೇಫ್ ಹೈ, ಈ ಎರಡೂ ಸ್ಲೋಗನ್ಗಳು ಕೂಡ ಬಹಳ ಚರ್ಚೆ ಆಯಿತು. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಇದೇ ವರ್ಕೌಟ್ ಆಗಿದ್ದು ಅಂತ ವಿಪಕ್ಷಗಳಿಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ. ಇದರ ಎಫೆಕ್ಟೇ ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಘೋಷಿಸಿದ್ದು. ಮಿತ್ರರೇ, ಮಮತಾ ಬ್ಯಾನರ್ಜಿ ಯಾವ ರೂಪದಲ್ಲಿ ಬೆಂಬಲ ಘೋಷಿಸಿದ್ದಾರೆ? ಇದು ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದ ಅಥವಾ ಕೆಡುಕ? ಯಾಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಈಗ ನರೇಂದ್ರ ಮೋದಿಗೆ ಬೆಂಬಲ ಅಂತ ಹೇಳ್ತಾ ಇದ್ದಾರೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಅಲ್ಲಿನ ಇಸ್ಕಾನ್ ಸಂಸ್ಥೆಯ ಚಿನ್ಮಯಿ ಕೃಷ್ಣದಾಸ್ ಅವರನ್ನು ಕೂಡ ಬಂಧನ ಮಾಡಲಾಗಿದೆ. ಅವರಿಗೆ ಬೇಲ್ ಕೂಡ ನಿರಾಕರಣೆ ಮಾಡಲಾಗಿದೆ. ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದೆ ಬಾಂಗ್ಲಾದೇಶದಲ್ಲಿ ಏನೇನಾಗ್ತಾ ಇದೆ ಅಂತ. ಇದು ಭಾರತದಲ್ಲಿ ಭಾವನಾತ್ಮಕ ವಿಚಾರ. ಯಾಕಂದ್ರೆ ಅಲ್ಲಿ ಅನ್ಯಾಯ ಆಗ್ತಿರೋದು ಯಾರಿಗೆ? ಹಿಂದೂಗಳಿಗೆ. ಅಲ್ಲಿ ಹಿಂದೂಗಳು ಅತ್ಯಂತ ಮೈನಾರಿಟಿ ಆಗಿದ್ದಾರೆ. ಅವರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಅವರೇನೂ ತಪ್ಪು ಮಾಡಿಲ್ಲ. ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಯಾರೋ ಒಂದಷ್ಟು ನಾಯಕರ ತೆವಲಿಗೋಸ್ಕರವಾಗಿ ಈ ದೇಶದ ವಿಭಜನೆ ಆಯಿತು. ಒಂದು ಕಡೆ ಪಾಕಿಸ್ತಾನ ಆಯಿತು, ಪಾಕಿಸ್ತಾನದ ಭಾಗವಾಗಿ ಬಾಂಗ್ಲಾದೇಶ ಕೂಡ ಇತ್ತು, ಅನಂತರ ಬಾಂಗ್ಲಾದೇಶ ಕೂಡ ಸ್ವತಂತ್ರವಾಯಿತು. ಆಗ ಅಲ್ಲಿದ್ದಂತಹ ಹಿಂದೂಗಳು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ರು? ಏನೂ ತಪ್ಪು ಮಾಡಿರಲಿಲ್ಲ. ಅವರಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಯಾರ್ಯಾರದೋ ತಪ್ಪಿನ ಕಾರಣದಿಂದಾಗಿ ಅದೆಲ್ಲ ಮುಸ್ಲಿಂ ದೇಶಗಳಾಗ್ಬಿಟ್ರು. ಈಗ ಮಿತ್ರರೇ, ಅಲ್ಲಿರುವಂತಹ ಬಹುಸಂಖ್ಯಾತರಾದ ಮುಸ್ಲಿಮರಿಂದ ನಿರಂತರವಾಗಿ ದಬ್ಬಾಳಿಕೆ ಆಗ್ತಾ ಇದೆ. ಹೀಗಾಗಿ ಇದು ಭಾರತಕ್ಕೆ ಭಾವನಾತ್ಮಕ ವಿಚಾರ. ನಮ್ಮ ಜನರಿಗಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿನ ಹಿಂದೂಗಳಿಗೆ ಅನ್ನಿಸ್ತಾ ಇದೆ. ಸಹಜ ಅಲ್ವೇ? ಅಲ್ಲೆಲ್ಲೋ ಪ್ಯಾಲೆಸ್ತೈನ್ನಲ್ಲಿ ಮುಸ್ಲಿಮರಿಗೆ ತೊಂದರೆ ಆಯಿತು ಅಂತ ಹೇಳಿ ಇಲ್ಲಿ ಮುಸ್ಲಿಮರು ಬೀದಿಗಿಳಿದು ಪ್ರತಿಭಟಿಸುತ್ತಿರುವಾಗ, ಈ ಹಿಂದೆ ನಮ್ಮದೇ ಭಾಗವಾಗಿದ್ದಂತಹ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಅನ್ಯಾಯವಾದರೆ ಭಾರತೀಯರ ಹೃದಯ ಮಿಡಿಯೋದಿಲ್ವೇ? ಸಹಜ ಇದು. ಮಿತ್ರರೇ, ಈ ವಿಚಾರದಲ್ಲಿ ಭಾರತೀಯರು ಎಷ್ಟು ಭಾವನಾತ್ಮಕವಾಗಿದ್ದಾರೋ ಪಶ್ಚಿಮ ಬಂಗಾಳದ ಜನರು ಇನ್ನೂ ಸ್ವಲ್ಪ ಹೆಚ್ಚು ಭಾವನಾತ್ಮಕವಾಗಿರ್ತಾರೆ. ಯಾಕೆಂದ್ರೆ ಈ ಹಿಂದೆ ಅವರೆಲ್ಲರೂ ಕೂಡ ಬಂಗಾಳದ ಭಾಗ ಆಗಿದ್ರು. ಅವರೆಲ್ಲರೂ ಬಾಂಗ್ಲಾ ಭಾಷೆಯನ್ನು ಮಾತನಾಡುವಂತಹ ಜನ. ಅವರ ಸಂಸ್ಕೃತಿ ಒಂದೇ ಆಗಿದೆ, ಅವರ ಆಚರಣೆ, ಪೂಜಾ ಪದ್ಧತಿ ಎಲ್ಲವೂ ಕೂಡ ಒಂದೇ ಆಗಿದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಇದು ಇನ್ನೂ ಸ್ವಲ್ಪ ಹೆಚ್ಚಿನ ಭಾವನಾತ್ಮಕ ವಿಚಾರ. ಈಗ ಇದನ್ನು ಅರ್ಥ ಮಾಡಿಕೊಂಡಿರುವಂತಹ ಮಮತಾ ಬ್ಯಾನರ್ಜಿ ಬಾಂಗ್ಲಾದಲ್ಲಿರುವ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಏನು ಹೇಳಿದ್ದಾರೆ ಕೇಳಿದ್ರೆ, ಯಾವಾಗ ಚಿನ್ಮಯಿ ಕೃಷ್ಣದಾಸ್ ಅವರ ಬಂಧನ ಆಯಿತೋ ಅದಾದ ಬಳಿಕ ನಾನು ನಿರಂತರವಾಗಿ ಇಸ್ಕಾನ್ ಸಂಸ್ಥೆಯ ಜೊತೆಗೆ ಮಾತನಾಡ್ತಾ ಇದ್ದೀನಿ. ನಾನು ದೂರವಾಣಿ ಮೂಲಕ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದೀನಿ. ಯಾವುದೇ ಧರ್ಮದ ವಿರುದ್ಧ ನಿಲುವನ್ನು ನಾವು ಒಪ್ಕೊಳ್ಳೋದಿಲ್ಲ. ಈ ವಿಚಾರದಲ್ಲಿ ನಾವು ಮೋದಿಯ ಸರ್ಕಾರದ ಜೊತೆಗೆ ನಿಂತ್ಕೊಂಡಿದ್ದೇವೆ. ಮೋದಿ ಬಾಂಗ್ಲಾದ ಹಿಂದೂಗಳ ವಿಚಾರದಲ್ಲಿ ಯಾವುದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡರೂ ಕೂಡ ನಾವು ಮೋದಿಯನ್ನ ಬೆಂಬಲಿಸ್ತೀವಿ. ಬಾಂಗ್ಲಾದ ಹಿಂದೂಗಳಿಗೆ ಇದಕ್ಕಿಂತ ಹೆಚ್ಚು ನಾನು ಏನೂ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ನೋವು ನನಗಿದೆ. ಆ ಬೇಸರ ನನಗೆ ಕಾಡ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಇದು ಅಂತಾರಾಷ್ಟ್ರೀಯ ವಿಚಾರ. ಇಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನನ್ನ ವ್ಯಾಪ್ತಿಗೆ ಇದು ಬರೋದಿಲ್ಲ. ಹೀಗಾಗಿ ನಾನು ಬಾಂಗ್ಲಾದೇಶದ ಹಿಂದೂಗಳಿಗೆ ಹೆಚ್ಚೇನು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನರೇಂದ್ರ ಮೋದಿ ಯಾವುದೇ ಸ್ಟೆಪ್ ಅನ್ನು ತೆಗೆದುಕೊಂಡ್ರೂ ಕೂಡ, ಅಂದ್ರೆ ಬಾಂಗ್ಲಾದ ಹಿಂದೂಗಳ ರಕ್ಷಣೆಗೋಸ್ಕರವಾಗಿ ಮೋದಿ ಏನೇ ತೀರ್ಮಾನ ಮಾಡಿದ್ರೂ ಕೂಡ ನಾವು ಮೋದಿಯ ಜೊತೆಗೆ ನಿಂತ್ಕೊಳ್ತೀವಿ, ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ ಅಂತ ಮಮತಾ ಬ್ಯಾನರ್ಜಿ
ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತಲ್ವಾ? ಒಂದು ರೀತಿಯಲ್ಲಿ ಇದನ್ನು ಕೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದು ಹಾಗಿದೆ. ಯಾಕೆ ಗೊತ್ತಾ? ಮಮತಾ ಬ್ಯಾನರ್ಜಿ ಎಂದಾದರೂ ಹಿಂದೂಗಳ ಪರವಾಗಿ ಮಾತನಾಡಿದಾರಾ? ಅವ್ರಿಗೆ ಒಂದು ಕನ್ಫರ್ಮ್ ಇತ್ತು, ಪಶ್ಚಿಮ ಬಂಗಾಳದಲ್ಲಿ 30% ಮುಸ್ಲಿಮರಿದ್ದಾರೆ, ಒಂದು 15-20% ಹಿಂದೂಗಳು ನಮಗೆ ಓಟ್ ಹಾಕಿಬಿಟ್ರೆ ಸಾಕು, ಇತ್ತ ಕಡೆಯಲ್ಲಿ 30% ಮುಸ್ಲಿಮರ ಓಟ್ ಬರುತ್ತೆ, ನಾನು ಈಸಿಯಾಗಿ ಗೆದ್ದುಕೊಳ್ಳಬಹುದು, ನಾನು ಬದುಕಿರುವವರೆಗೂ ಕೂಡ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಅಂದುಕೊಂಡಿದ್ರು. ಅದೇ ರೀತಿಯಾಗಿ ವೋಟಿಂಗ್ ಕೂಡ ಆಗ್ತಾ ಇತ್ತು. 2011ರಿಂದ ನಿರಂತರವಾಗಿ ಮಮತಾ ಬ್ಯಾನರ್ಜಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಅವರನ್ನು ಸೋಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಬೈ ಎಲೆಕ್ಷನ್ ಆಗಲಿ, ಲೋಕಸಭಾ ಚುನಾವಣೆ ಆಗಲಿ, ಪ್ರತಿ ಬಾರಿಯೂ ಮಮತಾ ಬ್ಯಾನರ್ಜಿ ಅವರ ಕೈ ಮೇಲಾಗ್ತಾ ಇದೆ. ಯಾಕೆ ಕೇಳಿದ್ರೆ ಮುಸ್ಲಿಂ ಓಟ್ಗಳು. ಆದ್ರೆ ಈಗ ಮಮತಾ ಬ್ಯಾನರ್ಜಿಗೂ ಕೂಡ ಭಯ ಶುರುವಾಗಿದೆ. ಯಾಕೆಂದ್ರೆ ಮಹಾರಾಷ್ಟ್ರದ ಎಫೆಕ್ಟ್. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅವರು ಏನ್ ಮಾಡಿದ್ರು? ಬಟೆಂಗೆ ತೋ ಕಟೆಂಗೆ, ಏಕ್ ಹೈ ತೋ ಸೇಫ್ ಹೈ. ನೀವೇನಾದ್ರೂ ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂತಾದ್ರೆ ನಿಮ್ಮನ್ನು ಮುಗಿಸಿ ಬಿಡ್ತಾರೆ ಅಂತ ಬಿಜೆಪಿ ಅವರು ಪ್ರಚಾರ ಮಾಡಿದ್ರು. ಒಂದು ಹಂತದಲ್ಲಿ ದೇಶದ ವಾತಾವರಣವೂ ಕೂಡ ಹಾಗೆ ಇತ್ತು. ಈಗ ಮಮತಾ ಬ್ಯಾನರ್ಜಿಗೂ ಕೂಡ ಇದೇ ಅಭದ್ರತೆ ಕಾಡ್ತಾ ಇದೆ. ಯಾಕೆ ಗೊತ್ತಾ? ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಆಗಿದೆ. ನಾನು ಆಗ್ಲೇ ಹೇಳಿದೆ, ಬಂಗಾಳದಲ್ಲಾಗುವಂತಹ ಪ್ರತಿ ವಿಚಾರಗಳು ಕೂಡ ಪಶ್ಚಿಮ ಬಂಗಾಳದಲ್ಲಿ ಸುದ್ದಿ ಆಗುತ್ತೆ. ಯಾಕೆಂದ್ರೆ ಅದು ಭಾವನಾತ್ಮಕ ವಿಚಾರ. ಇಬ್ಬರಿಗೂ ಕೂಡ ಕಲ್ಚರಲಿ ಬಹಳ ಸಾಮ್ಯತೆ ಇದೆ. ಈ ಹಿಂದೆ ಒಂದೇ ಭೂಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರಲ್ವಾ, ಈಗೇನೋ ನಾವು 2 ದೇಶಗಳು ಅಂತ ಮಧ್ಯೆ ಗೆರೆ ಎಳ್ಕೊಂಡಿದೀವಿ. ಆದರೆ ಸಂಸ್ಕೃತಿ ಆಚಾರ ವಿಚಾರಕ್ಕೆ ಗೆರೆ ಎಳೆದುಕೊಂಡಿಲ್ಲ. ಹೀಗಾಗಿ ಬಾಂಗ್ಲಾದೇಶದ ವಿಚಾರ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸದ್ದು ಮಾಡುತ್ತೆ. ಯಾವಾಗ ಬಾಂಗ್ಲಾದೇಶದಲ್ಲಿ ಹೀಗಾಗ್ತಾ ಇದೆಯೋ, ಪಶ್ಚಿಮ ಬಂಗಾಳದ ಬಿಜೆಪಿ ಘಟಕ ಇದೆಯಲ್ಲ, ಇದರ ಬಗ್ಗೆ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಬಾಂಗ್ಲಾದೇಶದ ವಿರುದ್ಧ ಅವರು ಘೋಷಣೆ ಕೂಗ್ತಾ ಇದ್ದಾರೆ. ಬಾಂಗ್ಲಾದೇಶದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಪಶ್ಚಿಮ ಬಂಗಾಳದ ಬೀದಿಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬಿಜೆಪಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿರುವ ಹಿಂದೂಗಳಿಗೆ ಏನು ಸಂದೇಶ ಹೋಗ್ತಾ ಇದೆ? ಈಗ ಪಶ್ಚಿಮ ಬಂಗಾಳದಲ್ಲಿ 30% ಮುಸ್ಲಿಮರಿದ್ದಾರೆ. ಈ ಹಿಂದೆ ಬಾಂಗ್ಲಾದೇಶದ ಭಾಗದಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಆನಂತರ ಅವರು ಬಹುಸಂಖ್ಯಾತರಾದ್ರು. ಈಗ ಅಲ್ಲಿ ಹಿಂದೂಗಳಿಗೆ ನೆಲೆ ಇಲ್ಲ. ನಾವು ಈಗ ಯಾಮಾರಿದ್ದೇ ಆದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಸ್ಥಿತಿ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಹಿಂದೂಗಳು ಬದುಕಲಾರದಂತಹ ಸ್ಥಿತಿ ಬರುತ್ತೆ. ಈ ರೀತಿಯಾಗಿ ಬಿಜೆಪಿ ನಾಯಕರು ಬಿಂಬಿಸ್ತಾ ಇದ್ದಾರೆ. ಇದು ಹಿಂದೂಗಳಿಗೆ ರೀಚ್ ಆಗ್ತಾ ಇದೆ. ಹೌದೌದು, ಈಗ ನಾವು ಯಾಮಾರಬಾರ್ದು. ಇತ್ತ ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ವಿಪರೀತವಾಗಿ ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೊಂದು ಭಾವನೆ ಬಿಲ್ಡ್ ಆಗ್ತಾ ಇದೆ. ಇದನ್ನ ಮಮತಾ ಬ್ಯಾನರ್ಜಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಗೆಲುವು ಸಿಕ್ಕಿದೆ. ಅವರ ತಂತ್ರಗಾರಿಕೆ ವರ್ಕೌಟ್ ಆಗಿದೆ. 2026ರಲ್ಲಿ ಬಂಗಾಳದ ಚುನಾವಣೆ ಇದೆ. ಇಲ್ಲೂ ಕೂಡ ಇದೇ ವಿಚಾರಗಳು ಹೆಚ್ಚು ಚರ್ಚೆ ಆಗಿದ್ದೆ ಆದರೆ ನನಗೆ ಹಿನ್ನಡೆ ಆಗಬಹುದು, ಬಿಜೆಪಿ ಇಲ್ಲಿ ದೊಡ್ಡ ಪಕ್ಷವಾಗಿ ಎಮರ್ಜ್ ಆಗಬಹುದು ಅಂತ ಮಮತಾ ಬ್ಯಾನರ್ಜಿಗೆ ಅನಿಸೋದಕ್ಕೆ ಶುರುವಾಗಿದೆ. ಒಂದು ಕಡೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಪ್ರತಿಭಟನೆ, ನಿರಂತರವಾಗಿ ವೈದ್ಯರು ಪ್ರತಿಭಟನೆ ಮಾಡಿ ಮಮತಾ ಬ್ಯಾನರ್ಜಿಗೆ ಒಂದು ಕೆಟ್ಟ ಹೆಸರು ಬಂದುಬಿಟ್ಟಿದೆ. ಆ ಕೆಟ್ಟ ಹೆಸರು ಬಂದರೂ ಕೂಡ ಅದು ಚುನಾವಣೆಯಲ್ಲೇನೂ ವರ್ಕೌಟ್ ಆಗಿಲ್ಲ. ಕರ್ನಾಟಕದಲ್ಲಿ ಹೇಗೆ ಬೈ ಎಲೆಕ್ಷನ್ ನಡೀತೋ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ 6 ಕ್ಷೇತ್ರದ ಬೈ ಎಲೆಕ್ಷನ್ ನಡೆದಿತ್ತು. 6ಕ್ಕೆ 6 ಮಮತಾ ಬ್ಯಾನರ್ಜಿ ಗೆದ್ದುಕೊಂಡಿದ್ದಾರೆ. ಟಿಎಂಸಿಗೆ ಅದ್ಭುತವಾದ ಗೆಲುವು ಸಿಕ್ಕಿದೆ. ಆದರೂ ಕೂಡ ಈಗ ಮಮತಾ ಬ್ಯಾನರ್ಜಿಗೆ ಅಭದ್ರತೆ ಕಾಡ್ತಾ ಇದೆ. ಯಾಕೆಂದ್ರೆ ಮಹಾರಾಷ್ಟ್ರದ ಗೆಲುವು, ಹಿಂದೂಗಳು ಒಗ್ಗಟ್ಟಾಗಿದ್ದೆ ಆದರೆ ನಾನು ಕೇವಲ 30% ಇರುವಂತಹ ಮುಸ್ಲಿಮರ ಓಟಿನಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಅರಿವಾಗಿದೆ. ಇದಕ್ಕೋಸ್ಕರವಾಗಿ ಅವರು ಹಿಂದೂಗಳ ಬಗ್ಗೆ ಈಗ ಮಾತನಾಡ್ತಿರುವಂತಹದ್ದು. ಇಲ್ಲಿ ಮಿತ್ರರೇ, ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತಹ ಪ್ರಯತ್ನ ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ. ಈಗ ನರೇಂದ್ರ ಮೋದಿಗೆ ಬೆಂಬಲ ಅಂತ ಹೇಳಿದಾರಲ್ಲ, ಇದೇನು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದು ಅಂತ ಅಂದುಕೊಂಡ್ರಾ? ಇದರ ಹಿಂದೆಯೂ ಕೂಡ ಒಂದು ರಾಜಕೀಯ ದಾಳ ಇದೆ. ಅದು ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಫಸ್ಟ್ ಪಾಯಿಂಟ್ ಏನು ಕೇಳಿದ್ರೆ, ಮೋದಿ ಈಗ ಬಾಂಗ್ಲಾದೇಶದ ಹಿಂದೂಗಳ ವಿಚಾರವಾಗಿ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ದೊಡ್ಡ ನಿರ್ಧಾರ ಅಂತಂದ್ರೆ ಏನು? ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡೋದಪ್ಪ, ಅಲ್ಲಿನ ಸರ್ಕಾರವನ್ನು ಕಿತ್ತಾಕುವಂಥದ್ದು, ಮತ್ತೆ ಅಲ್ಲೊಂದು ಸರ್ಕಾರ ಸ್ಥಾಪಿಸುವಂಥದ್ದು, ಅಥವಾ ದೇಶವನ್ನೇ ವಿಭಜನೆ ಮಾಡೋದು, ಬಾಂಗ್ಲಾದೇಶದ ಒಳಗೆ ಒಂದು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂಥದ್ದು. ಇದೆಲ್ಲ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಮೋದಿ ಈ ಟೈಮ್ನಲ್ಲಿ ಅಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಬಹಳ ಕ್ಷೀಣಿಸಿದೆ. ಯಾಕೆ ಅಂತ ಹೇಳ್ತೀನಿ. ನಂಬರ್ 1 ಏನು ಕೇಳಿದ್ರೆ, ಆರ್ಥಿಕ ಪರಿಸ್ಥಿತಿ. ಇಡೀ ವಿಶ್ವದಲ್ಲಿ 2 ಯುದ್ಧದ ಕಾರಣದಿಂದಾಗಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಅದು ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಇರಬಹುದು, ಅಥವಾ ಮಿಡಿಲ್ ಈಸ್ಟ್ ನಲ್ಲಿ ಇಸ್ರೇಲ್ ಮಾಡ್ತಿರುವ ಯುದ್ಧಗಳಿರಬಹುದು. ಈ 2 ಯುದ್ಧದ ಸಂಕಷ್ಟವನ್ನೇ ಇಡೀ ವಿಶ್ವ ಎದುರಿಸ್ತಾ ಇದೆ. ಈಗ ಬಾಂಗ್ಲಾದೇಶದ ಮೇಲೆ ಭಾರತ ಯುದ್ಧ ಮಾಡಿದ್ರೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಅಂತಾರಾಷ್ಟ್ರೀಯ ಒತ್ತಡಗಳು ಬರುತ್ತೆ. ಭಾರತವನ್ನು ಜಗತ್ತು ನೋಡುವಂತಹದ್ದು ಬೇರೆ ಆಗುತ್ತೆ. ನರೇಂದ್ರ ಮೋದಿ ವಿಶ್ವದ ವೇದಿಕೆಯಲ್ಲೆಲ್ಲ ಹೋಗಿ ಏನು ಹೇಳ್ತಾ ಇದ್ರು? ಇದು ಯುದ್ಧದ ಶತಮಾನ ಅಲ್ಲ, ಎಲ್ಲದನ್ನು ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೇಕು, ಹೀಗೆಲ್ಲ ಹೇಳ್ತಾ ಇದ್ರು. ಈಗ ಮೋದಿನೇ ಯುದ್ಧ ಮಾಡಿಬಿಟ್ರೆ ಒಂದು ರೀತಿಯಲ್ಲಿ ನೆಗೆಟಿವ್ ಸಂದೇಶ ಹೋಗ್ಬಿಡುತ್ತೆ. ಇದಕ್ಕಿಂತಲೂ ಹೆಚ್ಚಾಗಿ ಈ ಎಲ್ಲ ರಿಸ್ಕ್ ಅನ್ನ ಮೋದಿ ತೆಗೆದುಕೊಂಡ್ರು ಅಂತ ಅಂದುಕೊಳ್ಳಿ. ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ. ಈಗಾಗಲೇ ಬೆಲೆ ಏರಿಕೆ ವಿಪರೀತವಾಗಿದೆ, ದೇಶದ ಜನರನ್ನು ಬಾಧಿಸ್ತಾ ಇದೆ. ನಿರಂತರವಾಗಿ ನಮ್ಮ ಷೇರು ಮಾರುಕಟ್ಟೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇದಕ್ಕಿಂತ ಮುಖ್ಯವಾಗಿ ಭಾರತದ GDP ಗ್ರೋತ್ ರೇಟ್ ಬಹಳ ಕುಸಿತ ಕಂಡಿದೆ. 2 ವರ್ಷದಲ್ಲೇ ಅತ್ಯಂತ ಕುಸಿತವನ್ನ ಈ ಬಾರಿ ದಾಖಲಿಸಿದೆ. ಇದು ಭಾರತಕ್ಕೆ ಆತಂಕಕಾರಿಯಾದಂತಹ ವಿಚಾರ. ನಮ್ಮ ಎಕಾನಮಿ ಸ್ಟೇಬಲ್ ಆಗಿರಬೇಕು, ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು ಅಂತ ಹೇಳಿ ನರೇಂದ್ರ ಮೋದಿ ಗುರಿ ಇಟ್ಟುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯುದ್ಧ ಮಾಡಿದ್ರೆ ಭಾರತದ ಆರ್ಥಿಕತೆಗೆ ದೊಡ್ಡ ಗದಾಪ್ರಹಾರ ಆಗಿಬಿಡುತ್ತೆ.
ನಾವು ಮತ್ತೆ 4-5 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ, ಒಂದು ಸಣ್ಣ ಯುದ್ಧ ಆದರೂ ಕೂಡ. ಹೀಗಾಗಿ ಇಂತಹ ರಿಸ್ಕ್ ಅನ್ನು ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಮಮತಾ ಬ್ಯಾನರ್ಜಿ ಈಗ ನರೇಂದ್ರ ಮೋದಿಗೆ ಬೆಂಬಲ ಘೋಷಿಸಿದ್ದೆ ಆದ್ರೆ ಏನಾಗುತ್ತೆ, ಒಂದು ಕಡೆ ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ನಡೀತಾ ಇರುತ್ತೆ, ಇತ್ತ ಕಡೆಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಮಾತುಕತೆ ಮೂಲಕ ಎಲ್ಲದನ್ನ ಸರಿ ಮಾಡ್ತೀವಿ, ರಾಜತಾಂತ್ರಿಕತೆ ಮೂಲಕ ಬಗೆಹರಿಸ್ಕೊಳ್ತೀವಿ ಅಂತ ಹೋಗುತ್ತೆ. ಆಗ ಮಮತಾ ಬ್ಯಾನರ್ಜಿ ಏನ್ ಬಿಂಬಿಸಬಹುದು, ನೋಡಿ ನಾವು ಬೆಂಬಲ ಕೊಟ್ಟಿದ್ವಿ, ವಿಪಕ್ಷದವರಾಗಿ ನಾವು ಕೂಡ ಮೋದಿಗೆ ಸಾಥ್ ಕೊಟ್ಟಿದ್ವಿ, ಆದ್ರೆ ಮೋದಿ ಏನು ನಿರ್ಧಾರ ಕೈಗೊಂಡಿಲ್ಲ, ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಮೋದಿ ಏನು ಮಾಡಿಲ್ಲ. ಇವರು ಕೇವಲ ಹಿಂದುತ್ವ ಅಂತ ಬಾಯಲ್ಲಿ ಹೇಳ್ತಾರೆ, ಆದರೆ ಯಾವಾಗ ಆಕ್ಷನ್ ತೆಗೆದುಕೊಳ್ಳಬೇಕು ಆಗ ಇವರಿಗೆ ಧೈರ್ಯ ಬರೋದಿಲ್ಲ, ದಮ್ಮಿಲ್ಲ, ಇವರೇನು ಹಿಂದೂಗಳಿಗೋಸ್ಕರವಾಗಿ ಮಾಡೋದಿಲ್ಲ, ಹೀಗಂತ ಬಿಂಬಿಸ್ತಾರೆ. ಈ ರೀತಿಯ ನರೇಟಿವ್ ಅನ್ನ ಬಿಲ್ಡ್ ಮಾಡುವಂತಹ ಕೆಲಸವನ್ನ ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ 2026ರಲ್ಲಿರುವಂತಹದ್ದು ಚುನಾವಣೆ ಪಶ್ಚಿಮ ಬಂಗಾಳಕ್ಕೆ, ಆ ಚುನಾವಣೆಯಲ್ಲಿ ಈ ವಿಚಾರಗಳು ಜನರ ಭಾವನೆಯನ್ನ ಕೆರಳಿಸಬಾರ್ದಪ್ಪ. ಮಮತಾ ಬ್ಯಾನರ್ಜಿ ಹಿಂದೂಗಳ ಪರವಾಗಿಯೂ ಇದ್ದಾರೆ, ಕೇವಲ ಮುಸ್ಲಿಮರ ಪರವಾಗಿಲ್ಲ. ಅವರು ಹಿಂದೂಗಳ ವಿಚಾರ ಬಂದ್ರೆ ಹಿಂದೂಗಳ ಬಗ್ಗೆಯೂ ಧ್ವನಿ ಎತ್ತುತ್ತಾರೆ. ಈ ಸಂದೇಶ ಜನರಿಗೆ ಹೋಗಬೇಕು. ಇದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಬಹಳ ಅಳೆದು ತೂಗಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಘೋಷಿಸಿದ್ದು. ಅವರು ಅದನ್ನೇ ಹೇಳಿದ್ದಾರೆ ತಾನೆ, ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಒಂದು ವೇಳೆ ನನ್ನ ವ್ಯಾಪ್ತಿಗೆ ಬಂದಿದ್ದೇ ಆಗಿದ್ರೆ ನಾನು ಬಾಂಗ್ಲಾದ ಹಿಂದೂಗಳ ರಕ್ಷಣೆಗೆ ದಿಟ್ಟ ಕ್ರಮ ಕೈಗೊಳ್ತಾ ಇದ್ದೆ ಅಂತ. ಇದು ಮೋದಿ ವಿಚಾರ, ಮೋದಿ ಏನೇ ಮಾಡಿದ್ರು ನಮ್ಮ ಬೆಂಬಲ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ ಇಲ್ಲಿ ರಾಜಕೀಯ ತಂತ್ರಗಾರಿಕೆ ಹೇಗಿದೆ ಅಂತ. ನೆನಪಿರಲಿ ಮಿತ್ರರೇ, ಇದೇ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇತ್ತು, ಅನೇಕರು ಸಾವಿಗೀಡಾಗಿದ್ರು, ಅಶಾಂತಿ ನೆಲೆಸಿತ್ತು, ಅರಾಜಕತೆ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಏನು ಘೋಷಣೆ ಮಾಡಿದ್ರು ಗೊತ್ತಾ, ಒಂದು ವೇಳೆ ಬಾಂಗ್ಲಾದ ಜನರಿಗೆ ಆಶ್ರಯ ಕೊಡಬೇಕು ಅಂತಂದ್ರೆ ಪಶ್ಚಿಮ ಬಂಗಾಳ ಸರ್ಕಾರ ಮುಂದಿರುತ್ತೆ, ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. ಆಗ್ಲೂ ಮಮತಾ ಬ್ಯಾನರ್ಜಿ ಗೊತ್ತಿರಲಿಲ್ವಾ, ಇದು ನನ್ನ ವಿಚಾರ ಅಲ್ಲ, ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಈ ದೇಶದಲ್ಲಿ ನಾಗರಿಕತ್ವ ಕೊಡುವಂತಹ ವಿಚಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಇದೆಲ್ಲ ಮಮತಾ ಬ್ಯಾನರ್ಜಿ ಗೊತ್ತಿರಲಿಲ್ವಾ. ಇದೇ ಮಮತಾ ಬ್ಯಾನರ್ಜಿ CAA ಜಾರಿಯಾದಂತಹ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಿದ್ರು, ನಾವು ಅದನ್ನು ಜಾರಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಈಗ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಮಿತ್ರರೇ ರಾಜಕೀಯವೇ ಹೊರತು ಮತ್ತೇನೂ ಇಲ್ಲ. ಮಮತಾ ಬ್ಯಾನರ್ಜಿಗೆ ಬಾಂಗ್ಲಾದೇಶದ ಹಿಂದೂಗಳನ್ನು ಇಟ್ಕೊಂಡು ಏನೂ ಆಗಬೇಕಾಗಿಲ್ಲ. ನಾನು ಯಾಕೆ ಇದನ್ನು ಇಷ್ಟೆಲ್ಲ ವಿವರಿಸಿದೆ ಅಂತಂದ್ರೆ, ಒಂದು ಚುನಾವಣೆಯ ಗೆಲುವು ಸೋಲು ಇಡೀ ದೇಶದ ರಾಜಕೀಯ ಚಿತ್ರಣವನ್ನು ಹೇಗೆ ಬದಲಾಯಿಸುತ್ತೆ, ರಾಜಕೀಯ ನಾಯಕರ ಚಿಂತನೆಯನ್ನು ಯಾವ ಮಟ್ಟಿಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಮಹಾರಾಷ್ಟ್ರ ಚುನಾವಣೆ ಒಂದು ಬೆಸ್ಟ್ ಎಕ್ಸಾಂಪಲ್. ಕಾಂಗ್ರೆಸ್ ಕೂಡ ಇತ್ತೀಚೆಗೆ ಬಾಂಗ್ಲಾದೇಶದ ಬಗ್ಗೆ ಮಾತನಾಡಿತ್ತು, ಆಗ್ಲೂ ನಿಮಗೆ ತಿಳಿಸಿದ್ದೆ, ಅದು ಕೂಡ ಬಹಳ ಆಶ್ಚರ್ಯಕರವಾದಂತಹ ವಿಚಾರ. ಇದು ಕೂಡ ಮಹಾರಾಷ್ಟ್ರದ ಎಫೆಕ್ಟ್ ಅಂತ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಪ್ಯಾಲೆಸ್ತೈನ್ನ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರೆ, ಖರ್ಗೆ ಮಾತನಾಡ್ತಾರೆ, ಕಾಂಗ್ರೆಸ್ನ ನಾಯಕರು ನಿರ್ಣಯವನ್ನ ಕೈಗೊಳ್ತಾರೆ, ಮೋದಿಯ ಮೇಲೆ ಒತ್ತಡ ಹಾಕ್ತಾರೆ. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಅದನ್ನು ಇವರು ಸಂಭ್ರಮಿಸ್ತಾ ಇದ್ರು. ಭಾರತದಲ್ಲೂ ಕೂಡ ಇದಾಗಬೇಕು, ಭಾರತದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕಿತ್ತಾಕೋದಕ್ಕೆ ಇಂತಹದೊಂದು ಜನಾಂದೋಲನ ಆಗಬೇಕು ಅಂತ ಕಾಂಗ್ರೆಸ್ ಬಯಸ್ತಾ ಇತ್ತು. ಯಾವತ್ತೂ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ರಾಹುಲ್ ಗಾಂಧಿ ತುಟಿ ಬಿಚ್ಚಿರಲಿಲ್ಲ. ಆದ್ರೆ ಈಗ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡ್ತಾರೆ, ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿಯ ಬಗ್ಗೆ ಟ್ವೀಟ್ ಮಾಡಲಾಗುತ್ತೆ. ಎಲ್ಲವೂ ಯಾವುದರ ಎಫೆಕ್ಟ್, ಮಹಾರಾಷ್ಟ್ರ ಚುನಾವಣೆಯ ಎಫೆಕ್ಟ್. ಅಂದ್ರೆ ಹಿಂದೂಗಳು ಒಗ್ಗಟ್ಟಾಗಿದ್ರೆ ಅವರ ಶಕ್ತಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನಿಮ್ಮ ಬಳಿಗೆ ಬರ್ತಾರೆ. ಯಾವಾಗ ನೀವು ಒಡೆದು ಹೋಗ್ತಿರೋ, ಜಾತಿ ಆಧಾರಿತವಾಗಿ ಓಟ್ ಹಾಕ್ತಿರೋ, ನಮ್ಮ ಜಾತಿಯವನು ಆ ಜಾತಿಯವನು ಈ ಜಾತಿಯವನು ಅಂತ ಓಟ್ ಹಾಕ್ತಿರೋ, ಅಲ್ಲಿಗೆ ನಿಮ್ಮ ಶಕ್ತಿಯೇ ಕಳೆದು ಹೋಗ್ಬಿಡುತ್ತೆ. ನಿಮ್ಮ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಮುಸ್ಲಿಮರನ್ನ ಯಾಕಿಷ್ಟು ಓಲೈಸ್ತಾರೆ ಕೇಳಿದ್ರೆ, ಅವರು ಯುನೈಟ್ ಆಗಿದ್ದಾರೆ, ಅವರು ಒಂದೇ ರೀತಿಯಾಗಿ ಓಟ್ ಮಾಡ್ತಾರೆ, ಅವರಲ್ಲಿ ಎರಡು ಭಿನ್ನ ನಿಲುವು ಇರೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಚನ್ನಪಟ್ಟಣ, ಕುಮಾರಸ್ವಾಮಿ ಅವರು ಇಷ್ಟು ದಿನ ಮುಸ್ಲಿಮರ ಓಲೈಕೆಯನ್ನೇ ಮಾಡ್ಕೊಂಡು ಬಂದಿದ್ರು. ದೇವೇಗೌಡರಂತೂ ನಾನು ಮುಂದಿನ ಜನ್ಮ ಅಂತಿದ್ರೆ ಮುಸ್ಲಿಂ ಆಗಿ ಹುಟ್ಲಿ ಅಂತ ಹೇಳಿದ್ರು. ಅಷ್ಟೆಲ್ಲ ಮುಸ್ಲಿಂ ಓಲೈಕೆ ಮಾಡೋದವರಿಗೆ ಈಗ BJP ಜೊತೆಗೆ ಹೋದ್ರು ಅಂತ ಹೇಳಿ ಇಡೀ ಚನ್ನಪಟ್ಟಣದ ಮುಸ್ಲಿಮರು JDS ವಿರುದ್ಧವಾಗಿ ಓಟ್ ಹಾಕಿದ್ರು, ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅವರಲ್ಲಿ ಯುನಿಟಿ ಇದೆ. ಹಿಂದೂಗಳಲ್ಲಿ ಆ ಯುನಿಟಿ ಕಾಣ್ತಾ ಇರಲಿಲ್ಲ. ಮಹಾರಾಷ್ಟ್ರದಲ್ಲಿ ಸಣ್ಣದಾಗಿ ಆ ಯುನಿಟಿ ಕಾಣಿಸ್ಕೊಂಡಿದೆ. ಅದರ ಎಫೆಕ್ಟೇ ಇಷ್ಟೆಲ್ಲ ಆಗ್ತಾ ಇದೆ. ಮಿತ್ರರೇ, ಈ ಇಡೀ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.